ಕೇವಲ ಶತಶತಮಾನಗಳಿಂದ ಆಗಿ ಹೋಗಿರ್ತಕ್ಕಂಥ ಪವಾಡಗಳನ್ನು ಮಾತ್ರ ಕೇಳ್ತೀವಿ ನಾವು. ಮತ್ತು ಕಲಿಯುಗದೊಳಗಾಗಿರ್ತಕ್ಕಂಥ ಪವಾಡಗಳು ಬೇಕಲ್ಲ. ಅವತ್ತು ಯಾರೋ ಬರೆದಿಟ್ರು, ಅದನ್ನು ಹೇಳಿದೀವಿ. ಈಗ ಯಾರದಾರಿ ಹಂಗ? ಇಲ್ಲೇ ಗದಗ ಹತ್ರ ಒಂದು ಅರುಹುಣಸಿ ಅಂತ ಗ್ರಾಮ ಬರ್ತೈತಿ. ಆ ಅರುಹುಣಸಿ ಗ್ರಾಮದೊಳಗ ಒಂದು ಬಡ ಕುಟುಂಬದ ಹೆಣ್ಮಗಳು ಕಲ್ಲಮ್ಮ ಅಂತ. ಆಕೆ ಪ್ರತಿನಿತ್ಯ ಏನ್ ಮಾಡ್ತಿರ್ತಾಳ ಅಂತಂದ್ರೆ, ಬೇರೆದವರ ಹೊಲಕ್ಕೆ ದುಡಿಯಾಕ ಹೋಗು ಹೆಣ್ಮಗಳು. ಶೇಂಗಾ ಸುಗ್ಗಿ ಬಂದಿರ್ತೈತಿ, ಶೇಂಗಾ ಹರಿಯಕ್ಕೆ ಹೋಗಿರ್ತಾಳ. ಶೇಂಗಾ ಹರಿತಾ 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 ಏನ್ ಮಾಡಿದ್ಲು, ಮಧ್ಯಾಹ್ನ 2 ಗಂಟೆ ಆಗಿರ್ತೈತಿ. ಇನ್ನೇನು ಬಿಸಿಲಾತಂದ್ರೆ ಶೇಂಗಾ ಹರಿದು ಬಿಡ್ತಾರ. ಇನ್ನೇನು ಬಿಡ್ಬೇಕಪ್ಪ ಅನ್ನೋದ್ರದೊಳಗ ಆ ಶೇಂಗಾ ಹರಿ ಸಂದರ್ಭದೊಳಗೆ ಏನೋ ಕೈಗೆ ಚುಚ್ಚಿದಂಗ ಆಗಿಬಿಡ್ತೈತಿ. ಶೇಂಗಾ ಹರಿತಿರ್ತೀವಿ, ಒಣಗಿದ್ ಯಾವ್ದಾರ ಕಟ್ಟಿಗಿಟ್ಟಿಗೆ ಚೂಪ ಅಂದ್ರೆ ಚುಚ್ಚಿರ್ಬೋದವಳ ಅಂತ ಏನ್ ಮಾಡಿದ್ಲು, ಅಷ್ಟೇನೆ ತಲೆಯಾಗ ಹಾಕೊಳ್ಳಿಲ್ಲ. ಬಡ ಒಂದಿಷ್ಟು ಹರಿದ್ಲು. ಮತ್ತು ಆಗೆಲ್ಲ ಹೆಣ್ಮಕ್ಳು ಹೊಲಕ್ಕೆ ಹೋದ್ರೆ ಹಂಗ ಬರಂಗಿಲ್ಲ. ಒಂದಿಷ್ಟು ಗಿಟ್ಟಿಗೆ ಆರಿಸಿಟ್ಟಿರ್ತಾರ. ಆ ಕಟ್ಟಿಗೆ ಹೊತ್ಕೊಂಡು ಮನೆಗೆ ಬಂದ್ಲು. ಇನ್ನೇನು ಮನೆಗೆ ಬಂದು ಹೊರಸಲ ದಾಟಿ ಒಳಗೆ ಹೋಗ್ಬೇಕನ್ನೋ ಸಂದರ್ಭದೊಳಗೆ ಏನಾಗ್ಬಿಟ್ಲು, ಅದ ವರ್ಷದೊಳಗೆ ಬಿದ್ದು ಬಿಟ್ಲು. ಯಾವಾಗ ಬಿದ್ಲು, ಆಕೆ ಏನಾಗಿತ್ತು ಅಂತಂದ್ರೆ, ಶೇಂಗಾದೊಳಗ ಏನೋ ಕಟ್ಟಿಗೆ ಚುಚ್ಚಿದಂಗ ಆಗಿತ್ತು ಅಂದಿದ್ಲಲ್ಲ, ಅದು ಕಟ್ಟಿಗೆಲ್ಲ ಒಂದು ಹಾವು ಏನಾಗಿರ್ತದೆ ಅಂತಂದ್ರ ಆಕೆ ಕೈಗೆ ಶೇಂಗಾದನ ಹಾವು ಕಚ್ಚಿಬಿಟ್ಟಿರ್ತೈತಿ. ಆಕೆಗೆ ಪಾಪ ಗೊತ್ತ ಇರಂಗಲ್ಲ, ಏನೋ ಕಟ್ಟಿಗೆ ಚುಚ್ಚೈತೆ ಅನ್ಕೊಂಡಿರ್ತಾಳ. ಯಾವಾಗ ಹೊರಸಲ ದಾಟುವೊಳಗೆ ಹೊರಸಲದೊಳಗೆ ಬಿದ್ಲು, ಇಡೀ ಊರ್ ಜನನ ಸೇರ್ತಿ. ಕಲ್ಲಮ್ಮಗ ಹಾವು ಕಡ್ದತಿ, ಕಲ್ಲವ್ಗೆ ಹಾವು ಕಡ್ದತಿ, ಕಲ್ಲವ್ಗೆ ಹಾವು ಕಡ್ದತಿ ಅಂತ ಎಲ್ಲಾರು ಸೇರಿದ್ರು. ಈಗಿನ ಗತೆ ಏನಷ್ಟು ಗಾಡಿ ಸವಲತ್ತು ಇದ್ದಿದ್ದಿಲ್ಲ. ಎಷ್ಟೊತ್ತಿದ್ರು ಊರಾಗ ಯಾರು ಡಾಕ್ಟರ್ ಬಂದು ನೋಡ್ಬೇಕು, ಊರಾಗ ಡಾಕ್ಟರ್ನ ಕರೆಸ್ತಾರ. ಆ ಡಾಕ್ಟರ್ನ ಕರೆಸಿ ನೋಡಿಸ್ತಾರ. ಆ ಡಾಕ್ಟರ್ ತನಗೆ ಏನಾಗತ್ತ ಅದನ್ನ ಎಲ್ಲ ಪ್ರಯತ್ನ ಮಾಡ್ತಾನ. ರಾತ್ರಿ 7 ಗಂಟೆ ತನೂ ಕೂಡ ಪ್ರಯತ್ನ ಮಾಡಿದ. ಆಗ ಡಾಕ್ಟರ್ ಅಂದ, ನನಗೂ ಕೂಡ ಇದೇನು ಹಾಸ್ಕೊಳ್ಳವಲ್ದ್ರಿ, ಮತ್ತೆ ಹೆಂಗ ಮಾಡೋದು? ಯಾಕಂದ್ರೆ ಎಷ್ಟು ಹೊತ್ತಿದ್ರು ಆಗ ಚಕ್ಡಿ ಕಟ್ಕೊಂಡು ಹೋದ್ರೆ ಎಲ್ಲಿರ ಅದು ಹೋದ್ರೆ ದೂರ ಹೋಗ್ಬೇಕು, ಗದಗ ಬರ್ಬೇಕು ಅರುಹುಣಸಿಯಿಂದ. ಅಷ್ಟೊತ್ನಾಗ ದವಾಖಾನೆ ತೆಗೆದಿರ್ತಾವೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಆತ ಊರಾನ ಅವ್ರು ಇನ್ನೇನು ಈಕೇನು ಉಳ್ಯಾಂಗ ಕಾಣಂಗಿಲ್ಲ, ವಿಷ ಮೇಯ್ಗೇರೈತಿ, ಕಣ್ಣೆಲ್ಲ ಹಸಿರಾಗಿ ಬಿಟ್ಟಿರ್ತಾವ, ಬಾಯಾಗ ಬುರುಗು ಬರ್ತಿರ್ತೈತಿ. ಅದೇ ಸಂದರ್ಭದೊಳಗ ಆ ಲಕ್ಕಲ್ಕಟ್ಟಿ ಬಸವಂತಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವ ಏನಾಗೈತಿ ನಮ್ಮೂರಾಗ ಯಾಕೆಲ್ಲ ಜನ ಓಡಿ ಹೊಂಟತಿ, ಅವ ಆಗ ಬಂದಿರ್ತಾನ. ಮನೆಗೆ ಹೋಗಿ ಎಲ್ಲ ವಿಚಾರಿಸ್ತಾನ, ಹಿಂಗ ಹಾವು ಕಡ್ದತ್ತಪ್ಪ, ಉಳ್ಯಾಂಗ ಕಾಣಂಗಿಲ್ಲ, ಎಲ್ಲ ಊರ್ ಜನ ಸೇರ್ಯಾರ. ಅವನು ಓಡಿ ಬಂದು ನೋಡ್ತಾನ, ಕಲ್ಲವ ಬಿದ್ದಿರ್ತಾಳ ಹೊರಸಲದೊಳಗೆ, ಎತ್ತಿ ಹಾಕಿರಂಗಿಲ್ಲ, ಅಲ್ಲೇ ಇರ್ತಾಳೆ, ಎಲ್ಲ ಆರೈಕೆ ಮಾಡಿರ್ತಾರ, ಆಗಿರಂಗಿಲ್ಲ. ಅವ ಲಕ್ಕಲ್ಕಟ್ಟಿ ಬಸವಂತಯ್ಯ ಅಲ್ಲೇ ನಿಂತು ನೋಡ್ತಾನ. ನೋಡಿ ಅವಂಗೇನು ತಿಳಿತೈತೋ ಗೊತ್ತಿಲ್ಲ. ಬಹುಶಃ ಅವನ ಹಿಂದೆ ಶರಣರ ಪುರಾಣ ಪ್ರವಚನಗಳನ್ನು ಕೇಳಿರ್ಬಹುದೋ ಏನೋ, ವೇಮನಾರ್ಯರ ಕತೆ ಕೂಡ ಕೇಳಿರ್ಬಹುದೋ ಏನೋ. ಅವನಿಗೇನು ತಿಳಿತೈತಿ, ಸೀದಾ ಮನೆಗೆ ಓಡಿ ಹೋಗ್ತಾನ. ಮನೆಗೆ ಓಡಿ ಹೋದವನ ಅವತ್ತೊಂದು 2 ಚೇರಿಗೆ ತಣ್ಣೀರು ಸ್ನಾನ ಮಾಡ್ತಾನ. ತಣ್ಣೀರು ಸ್ನಾನ ಮಾಡಿ ಒಬ್ಬ ಶರಣರ ಒಂದು ಪಾದೋದಕವನ್ನು ಜಗಲಿ ಮೇಲೆ ಇಟ್ಟಿರ್ತಾರ. ಆ ಜಗಲಿ ಮೇಲೆ ಇರ್ತಕ್ಕಂಥ ಪಾದೋದಕವನ್ನು ಓಡಿ ತಗೊಂಡ್ಬರ್ತಾನ. ಅವಸರ ಓಡಿ ತಗೊಂಡ್ಬಂದು ಆ ಹೆಣ್ಮಗಳೇನು ಮಲಗಿರ್ತಾರೆ ಎಲ್ಲರನ್ನು ಸರಿಸಿ ಆ ಲಕ್ಕಲ್ಕಟ್ಟಿ ಬಸವಂತ ಏನ್ ಮಾಡಿದ, ಆ ಗುರುವಿನ ನಡಿಸಪ್ಪ, ಮತ್ತೆ ಎಲ್ಲರೂ ಕೈ ಬಿಟ್ಬಿಟ್ಟಾರ, ನಿನ್ನ ನಂಬಿ ಒಂದಿಷ್ಟು ಪಾದೋದಕ ಬಾಯೊಳಗೆ ಹಾಕಾಕತ್ತೀನಿ, ಏನು ಮಾಡ್ತೀನಿ ನೀನ ಮಾಡು ಅಂತ. ಯಾವಾಗ ಒಂದಿಷ್ಟು ಪಾದೋದಕ ಬಾಟ್ಲಿ ಒಳಗಿನ ತೆಗೆದ ಪಾದೋದಕವನ್ನು ಬಾಯೊಳಗೆ ಹಾಕಿ ಒಂದಿಷ್ಟು ಪಾದೋದಕ ಮೈ ಮ್ಯಾಗ ಚಿಂಬಡಿಸ್ತಾನ. ಯಾವಾಗ ಒಂದು ಪಾದೋದಕ ಬಾಯೊಳಗೆ ಯಾವಾಗ ಪಾದೋದಕ ಹೋದ 2 ನಿಮಿಷದೊಳಗ ವಿಷಯವೆಲ್ಲ ಇಳಿದು ಆ ಹೆಣ್ಮಗಳು ಎದ್ದು ಕುಂದಿರುತ್ತಾಳ. ಅದ ವರ್ಷದೊಳಗ ಅಲ್ಲಿ ಹಾಕಿರ್ತಕ್ಕಂಥ ಪಾದೋದಕ ಬೇರೆ ಯಾರು ಅಲ್ಲ, ಇವತ್ತು ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರ ಪಾದೋದಕವನ್ನ ಹಾಕಿ ಬದುಕಿಸಿರ್ತಕ್ಕಂಥವ್ರು. ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು ಅರುಹುಣಸಿ ಗ್ರಾಮದೊಳಗ. ಲಕ್ಕಲ್ಕಟ್ಟಿ ಬಸವಂತಯ್ಯ ಅವನ್ ಎಂತಾದಿರ್ಬೇಕು ನೋಡ್ರಿ. ಅವನ ಶರಣರ ಮೇಲಿನ ನಂಬಿಕೆ, ಅವಂಗ ಶರಣರ ಪಾದೋದಕ ಹಾಕಿದ್ರೆ ಇಳಿತೈತೆ ಅನ್ನೋ ನಂಬಿಕೆ ಆ ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರ ಪಾದೋದಕ ಹಾಕಿ ಬದುಕಿಸಿದ. ಇಂಥವು ಹಲವಾರು ಪವಾಡಗಳು. ಅದಕ್ಕೆ ಪಾದೋದಕ ಶ್ರೇಷ್ಠಪ್ಪ, ಗುರುವಿನ ಪಾದೋದಕ ಒಂದಿಷ್ಟು ತಂದು ಮನೆಯೊಳಗೆ ಇಟ್ಕೋಬೇಕು ಅಂತ ಹೇಳೋದು. ನಿಮಗೆ ಅವ್ರನ್ನ ಕರ್ಕೊಂಬಂದು ಮನೆಯೊಳಗೆ ಪೂಜೆ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಲ್ಲಿ ಹೋದಾಗರ ಏನ್ ಮಾಡ್ಬೇಕು, ಆ ಗುರುವಿನ ಒಂದಿಷ್ಟು ಪಾದೋದಕ ತಂದು ಮನೆಯೊಳಗೆ ಇಟ್ಕೋಬೇಕು. ಯಾರಿಗೋ ಏನೋ ಜ್ವರ ಬಂದಾವ, ಏನೋ ನನ್ನ ಮಗ ಕೆಮ್ಮಾಕತೈತಿ, ನನ್ನ ಮಗ ಹುಷಾರಿಲ್ಲ ಅಂದಾಗ ಒಂದಿಷ್ಟು ಆ ಪಾದೋದಕವನ್ನು ಹಾಕಿ ಮೈ ತುಂಬ ಸವರಿದ್ರ ಜ್ವರಾನು ಹೋಗುತ್ತಾ, ಕೆಮ್ಮು ಹೋಗುತ್ತಾ, ಅಷ್ಟು ಶಕ್ತಿ ಆ ಪಾದೋದಕದೊಳಗದ. ಇಂಥ ಪಾದೋದಕದ ಮಹಿಮೆಯನ್ನು ತಿಳಿಸ್ತಾರ. ಅಷ್ಟೇ ಅಲ್ಲ, ಚೆನ್ನವೀರ ಶರಣರ ಪವಾಡಗಳು ಜಗ್ಗದಾವ. ಪ್ರಸಾದದ ಬಗ್ಗೆ ತಗೊಂಡ್ವಿ ಅಂತಂದ್ರೆ, ಜಂತ್ಲೀಶ್ವರೊಳಗೆ ಮಹಾಬಲೇಶ್ವರ 101 ಜಲಾಭಿಷೇಕವನ್ನು ಮಾಡ್ತಿರ್ತಾರ. ಆ ಜಲಾಭಿಷೇಕ ಮಾಡೋ ಸಂದರ್ಭದೊಳಗ ಅಜ್ಜಾರು ಭಜನಾ ನಡೀತಿ ಅಂತಂದ್ರೆ ಅವರ ಸಮಯದ ಲೆಕ್ಕನ ಇರ್ತಿದ್ದಿಲ್ಲ.
ಭಜನಾ ಮಾಡಾಕತ್ರು ಅದು ಎಷ್ಟರ ಸಮಯ, ರಾತ್ರಿ ಆಗಲಿ ಹಗಲಿ ಆಗಲಿ, ಹಿಂಗೆ ಭಜನಾ ಪ್ರಾರಂಭ ಆಗಿತ್ತು. 101 ಕೊಡ ಅಭಿಷೇಕ ಮಾಡಿರ್ತಾರ. ಭಜನಾ ಶುರು, ಭಜನಾ ಆದ್ಮ್ಯಾಗ, ಭಜನಾ ಮುಕ್ತಾಯ ಮಂಗಲ ಆದ್ಮ್ಯಾಗ ಏನು ಊರ್ ಜನಕ್ಕೆಲ್ಲ ಪ್ರಸಾದ, ಮುಂಜಾನೆ ಪ್ರಸಾದ ತಯಾರು ಮಾಡಿಟ್ಟಾರ ಇಡೀ ಊರ್ ಜನಕ್ಕೆ. ಭಜನಾ ಊರೊಳಗೆ ಹೊಂಟತಿ. ಆಗ ಅಜ್ಜಾರು ಕೂಡ ಏನು ಮಾಡಿದ್ರು, ಭಜನಾಕ್ಕೆ ಹೋದ್ರು. ಮುಂಜಾನೆಯಿಂದ 9 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಭಜನಾ. ನಡೀತಿ 4-5 ಗಂಟೆ ತನ 6 ಗಂಟೆ ತನ ಭಜನಾ ನಡೀತಿ. ಭಜನಾ ಮಾಡಿ ಅಜ್ಜಾರು ಏನು ಮಾಡಿಬಿಟ್ರು, ಹೋಗಿ ಒಬ್ಬರ ಮನೆ ಮಕ್ಕೊಂಡ್ಬಿಟ್ರು. ಭಜನಾ ಮುಗಿಸಿ ಎಲ್ಲರೂ ಪ್ರಸಾದಕ್ಕೆ ಬರ್ಬೇಕು. ಆದ್ರೆ ಇವ್ರ ಅಪ್ಪನೇ ಇರ್ಲಾರ ಭಜನಾ ಮುಗಿಸಂಗಲ್ಲ. ಇವ್ರು ಏನು ಮಾಡಿದ್ರು, ಹೋಗಿ ಮಕ್ಕೊಂಡ್ಬಿಟ್ರು. ಯಾರಿಗೂ ಕೂಡ ಅವ್ರನ್ನ ಎದ್ದು ಹೇಳ್ರಿ ಅನ್ನೋ ಶಕ್ತಿ ಇದ್ದಿದ್ದಿಲ್ಲ ಯಾರಿಗೂ. ಯಾಕೆ, ಬಾಯಾಗ ಏನು ಬತ್ತು ಅಂದ್ರೆ ಸತ್ಯ ಆಗಬೇಕದ. ಹಸಿ ಗಾಡ್ಯಾಗ ಹಳ್ಳು ಹೋಗದಂಗ ಯಾರೂ ಎಬ್ಬಸಲಿಲ್ಲ. ಅಲ್ಲಿ ಎಬ್ಬಸಲು ಇಲ್ಲ, ಇಲ್ಲಿ ಭಜನಾ ನಿಂದ್ರಸಾಕು ಬರಂಗಿಲ್ಲ, ಅಜ್ಜಾರಿಗೆಲ್ಲ ಮಂಗಲ ಮಾಡಕ್ಕೂ ಬರಂಗಿಲ್ಲ. ಹಂಗ ನಡೀತು ಅದು ರಾತ್ರಿನು. ಮತ್ತೆ ರಾತ್ರಿ 11 ಗಂಟೆಗೆ ಎಚ್ಚರ ಆಗತ್ತೆ ಅಜ್ಜಾರಿಗೆ. ಮತ್ತೆ 2 ಚೆರಿಗೆ ಸ್ನಾನ ಮಾಡಿ ಮತ್ತೆ ಭಜನಾ ಪ್ರಾರಂಭ ಮಾಡಿದ ರಾತ್ರಿ. ಹೀಗೆ 2 ರಾತ್ರಿ 1 ಹಗಲು ಭಜನಾ ಆಯ್ತು. 1 ಹಗಲು 2 ರಾತ್ರಿ ಭಜನಾ ಮಾಡಿ ಮುಂಜಾನೆ ಏನ್ ಮಾಡಿದ್ರು ಅಂತ ಒಬ್ಬರು ಮನೆ ಮಕ್ಕೊಂದಿರ್ತಾರ. ಒಬ್ಬ ಭಕ್ತ ಹೋಗಿ ಕೇಳ್ತಾನ, ಯಪ್ಪ ಮತ್ತ ಈಗ 1 ಹಗಲು 2 ರಾತ್ರಿ ಆತಪ್ಪ, ಪ್ರಸಾದ ತಯಾರೈತಿ, ಇಡೀ ಊರ್ ಜನನು ಕೂಡ ನೋಡ್ರಿ, ಅವ್ರದ್ದು ಎಂತ ಭಕ್ತಿ, ಇಡೀ ಊರ್ ಜನ ಊಟ ಮಾಡಿರಂಗಿಲ್ಲ, ಪ್ರಸಾದ ಮಾಡಿರಂಗಿಲ್ಲ, ಎಲ್ಲಾ ಕಾಯಕತ್ತಾರಪ್ಪ. ಆಗ ಅಜ್ಜಾರ ಬಡ ಸ್ನಾನ, ಲಿಂಗ ಪೂಜೆ ಮಾಡ್ಕೋತಾರ. ಲಿಂಗ ಪೂಜೆ ಮಾಡ್ಕೊಂಡು ಆಯ್ತಪ್ಪ ಮತ್ತೆ ಎಲ್ಲಾರಿಗೆ ಪ್ರಸಾದ ತಗೋರಿ ಅಂತ ಹೇಳಂದಾಗ ಅಲ್ಲಿ ಎಲ್ಲವ್ರು ಹೇಳ್ತಾರ, ಯಪ್ಪ ಪ್ರಸಾದ ಮಾಡಿಟ್ಟ ಈಗ 3 ದಿವಸ ಆಗಕ್ ಬತ್ತು, 1 ಹಗಲು 2 ರಾತ್ರಿ ಆಗೈತಿ, ಮತ್ತೆ ಪ್ರಸಾದ ಕೆಟ್ಟಿರ್ತೈತಿ. ಅದೇನು ಕೆಡುತ್ತೋ, ಅದು ಮಹಾಬಲೇಶ್ವರ ಪ್ರಸಾದ ಐತಿ, ಅದು ಕೆಟ್ಟಿರಂಗಿಲ್ಲ, ಹೋಗ್ರಿ ಅದು ಪ್ರಸಾದ ನೀಡ್ರಿ ಶಂಭೋ ಅಂದ್ ಬಿಡ್ತಾರ. ಹೋಗಿ ನೋಡಿದ್ರ 3 ದಿವಸದ ಮಾಡಿದ ಹೆಂಗ ಬಿಸಿ ಬಿಸಿಯಾಗಿರ್ತೋ ಅದೇ ತರನಾಗಿ ಅವತ್ತು ಕೂಡ ಆ ಪ್ರಸಾದ ಬಿಸಿ ಬಿಸಿಯಾಗೇ ಇತ್ತು. ಅದು ಪ್ರಸಾದಕ್ಕಿರ್ತಕ್ಕಂಥ ಶಕ್ತಿ, ಚನ್ನವೀರಜ್ಜರಿಗಿರ್ತಕ್ಕಂಥ ಶಕ್ತಿ. ಮಹಾಬಲೇಶ್ವರ ಪ್ರಸಾದ ಐತಿ, ಹೋಗ್ರಿ ಅಂದ್ ಬಿಟ್ರು ಆ ಪ್ರಸಾದ ಮತ್ತು ಸುಡುತ್ತಿತ್ತು. ಹಿಂಗ ಪ್ರಸಾದ ಮತ್ತು ಪಾದೋದಕ ಇವೆರಡೂ ಕೂಡ ಪವಿತ್ರವಾಗಿರ್ತಕ್ಕಂಥವು. ಯಾಕೆ, ಆ ಜಂಗಮನಿಂದ ಬಂದಿರತಕ್ಕಂಥವು. ಅಂತ ಪ್ರಸಾದವನ್ನ ನಾವು ಎಂದೂ ಕೂಡ ಕೆಡಿಸಬಾರದು ತಾಯಿ. ಎಷ್ಟೋ ಜನ ಗುಡಿಗೆ ಹೋಗ್ತಾರ, ಊಟ ಮಾಡ್ತಾರ, ಎಲಿಯೊಳಗೂ ಅಷ್ಟ ಬಿಡ್ತಾರ. ನಿಮಗೆ ಎಷ್ಟು ಬೇಕು ಅಟ್ಟ ನೀಡಿಸ್ಕೊಳ್ಬೇಕು, ಆ ಪ್ರಸಾದ ಕೆಡಿಸಬಾರ್ದು. ಕೆಡಿಸಿದ್ರಿ ಅದು ಏನು ಅಂತ ನೀವು ಪಾಪ ಕಟ್ಕೊಂಡಂಗ ಒಂದು ದಿವಸ ತೋರಿಸ್ತದ. ನಿಮ್ಗೆ ಹೆಂಗ ತೋರಿಸ್ತೈತ್ರಿ ಅದು ಅಂತಂದ್ರ, ಯಾವಾಗ ಎಲ್ಲರೂ ದೂರ ಹೋಗಿರ್ತೀರಿ, ಆಗ ಏನ್ ಮಾಡುತ್ತ, ನಿಮಗೆ ಊಟ ಸಿಗಂಗಿಲ್ಲ. ಯಪ್ಪೋ ಎಲ್ಲರ ಅನ್ನ ಐತ್ ನೋಡ್ರಿ ಅನ್ನುವಂಗಾಗತ್ತ. ಆಗ ನೀವು ಅರ್ಥ ಮಾಡ್ಕೋಬೇಕು, ನಾ ಎಲ್ಲೇ ಒಂದು ತುತ್ತು ಪ್ರಸಾದ ಕೆಡಿಸಿ ಬಂದಿನಿ, ಇವತ್ತದ ನಾನು ಹೊಟ್ಟಿ ಮರಗಿಸಿ ಐತಿ. ಮತ್ತೇನು ಪಾಪ ಅಂದ್ರೆ ನಿಮ್ಮನ್ನೇ ನೀವು ಪಾಪ ನರಕದಾಗ ಎಣ್ಣೆಗೆ ಹುರಿತಾರ, ಹಂಗಿಲ್ಲ. ಇಲ್ಲೇ ಅನುಭವಿಸ್ ಹೋಗುದು. ಹೊಟ್ಟಿಗೆ ಹಸು 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 ಅಂತೀರಿ, ಅದಕ್ಕೆ ಪ್ರಸಾದವನ್ನ ಕೆಡಿಸ್ಬೇಡ. ನೋಡಿರ್ಲ ಪ್ರಸಾದಕ್ಕೆ ಎಷ್ಟು ಶಕ್ತಿ ಐತಿ. ಒಂದೇ ಒಂದು ಅಗಳಿಂದ ಚೆನ್ನ ಬಸವಣ್ಣನ ಹುಟ್ಟಿದ. ಅದಕ್ಕೆ ಜಂಗಮರು ಕೂಡ ಪ್ರಸಾದವನ್ನ ಕೆಡಿಸಬಾರ್ದು. ಯಾರ ಮನೆಗರ ಜಂಗಮರಾದವರು ನಾವು ಯಾರ ಮನೆಗರ ಪ್ರಸಾದಕ್ಕೆ ಹೋದಿವಿ ಅಂತಂದ್ರೆ ನೋಡ್ರಿ, ನೀವು ಅವ್ರು ಪ್ರಸಾದ ಮಾಡಿ ಎಲ್ಲ ಮಾಡಿ ಏನು ಮಾಡ್ತಾರ, ತಾಟೊಳಗೆ ಒಂದಿಷ್ಟು ಕೈ ತಕ್ಕೊಂಡು ಆ ನೀರನ್ನ ಸುತ್ತಲ್ಕ ಅದನ್ನ ಸವರಿ ನೀರು ಕುಡಿತಾರ. ಯಾಕೆ, ಅಲ್ಲಿ ಪ್ರಸಾದ ಉಳಿಬಾರ್ದು ಅನ್ನೋದು. ಅದಕ್ಕೆ ಜಂಗಮರಿಗೆ ಏನು ಅಂತಂದ್ರೆ ನೀಡೋ ಸಂದರ್ಭದೊಳಗೂ ಕೂಡ ಅವ್ರು ಏನು ಕೇಳ್ತಾರ, ಆಟ ನೀಡಬೇಕಾಗತ್ತೆ. ಯಾಕೆ, ಬಿಡಾಕ ಬರಂಗಿಲ್ಲ, ಏನು ಕಿಶದಾಗ ಹಾಕೊಂಬರೋದು ಆಗಂಗಿಲ್ಲ. ಅದಕ್ಕೆ ಜಂಗಮರಾದವರು ಕೂಡ ಮನೆಗೆ ಹೋದ್ರೆ ಯಾರ ಮನೆಯಾಗೂ ಕೂಡ ಪ್ರಸಾದ ಬಿಡಬಾರ್ದು. ನೀವು ಕೂಡ ಅಷ್ಟ, ಎಲ್ಲಿ ಹೋದ್ರೂ ಕೂಡ ಪ್ರಸಾದವನ್ನ ವ್ಯರ್ಥ ಮಾಡಬೇಡ್ರಿ. ಇಂತಹ ಪ್ರಸಾದ ಮತ್ತು ಪಾದೋದಕದ ಬಗ್ಗೆ ನಿನ್ನೆಯ ದಿವಸ